ಅಂತ ನನ್ನ ಕನ್ನಡ, ಅಂತ ನನ್ನ ಕನ್ನಡಿಗರು. ಕರ್ನಾಟಕದಲ್ಲಿ ಸಾರ್ವಭೌಮತೆಯಿಂದ ಇಲ್ಲಿ ಬದುಕನ್ನು ಕಟ್ಕೋಬೇಕು, ಇಲ್ಲಿ ಬದುಕಬೇಕು, ಇಲ್ಲಿ ಕನ್ನಡಿಗರು ಸಂಭ್ರಮಿಸಬೇಕು, ಸಡಗರಿಸಬೇಕು, ಎಲ್ಲ ಉದ್ಯೋಗಗಳು ಕನ್ನಡಿಗರ ಪಾಲಿಗೆ ದಕ್ಕಬೇಕು, ಎಲ್ಲ ಉದ್ಯಮಗಳನ್ನ ಕನ್ನಡಿಗರು ಕರ್ನಾಟಕದಲ್ಲಿ ಮಾಡುವ ದಿನ ಬರಬೇಕು. ಯಾರೋ ಗುಜರಾತಿ, ಯಾರೋ ಹಿಂದಿವಾರಗಳು, ಯಾರೋ ಮಾರ್ವಾಡಿಗಳು, ಯಾರೋ ಸಿಂಧಿಗಳು ವಿಜೃಂಭಿಸಲಿಕ್ಕೆ ಕರ್ನಾಟಕದಲ್ಲಿ ಬಿಡುವ ಯಾರಪ್ಪಂದು ಬೆಂಗಳೂರು ಇಲ್ಲಿ ಬದುಕಿ ಬಂದವರು, ವ್ಯಾಪಾರ ಮಾಡ್ಲಿಕ್ಕೆ ಬಂದವರು, ಇಲ್ಲಿ ಅನ್ನ ಹುಡುಕೊಂಡು ಬಂದವರು, ಆಶ್ರಯ ಹುಡುಕೊಂಡು ಬಂದವರು ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇವರಿಗೆ ಯಾತ್ಸನ್ನು ಹೊಡಿಬೇಕು, ಇವರಿಗೆ ಕಬ್ಬು ತಿನ್ಲಿಕ್ಕೆ ಬಿಟ್ಟಿದ್ದಕ್ಕೆ, ಕಬ್ಬು ತಿನ್ಲಿಕ್ಕೆ ಬಿಟ್ಟಿದ್ದಕ್ಕೆ ಕಬ್ಬ ಕೊಡಿ ಅಂತ ಕೇಳಿದ್ರಲ್ಲ ಅವತ್ತು ಬ್ರಿಟಿಷ್ನವರು, ಆ ಕೆಂಪು ಮೂತಿಗಳು. ಅವ್ರ ನಂತರ ಈ ಹಿಂದಿ ವಾಲಗಳು ಕರ್ನಾಟಕದಲ್ಲಿ ನಾವು ಬದುಕಲಿಕ್ಕೆ ಬಿಟ್ಟಿದ್ದಕ್ಕೆ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಸಹಿಸ್ಕೋಬೇಕಾ? ಅದಕ್ಕೆ ನಾವು ಯಾರನ್ನ ಗುರಿ ಮಾಡ್ತೀರಿ? ನಮ್ಮನ್ನ ಆಳುವ ಪ್ರಭುಗಳಿದ್ದಾರಲ್ಲ, ಆ ವಿಧಾನಸೌಧದ ಭವ್ಯವಾದಂತ ಕರ್ನಾಟಕದ ಶಕ್ತಿ ಸೌಧ ಅಂತ ಅನಿಸ್ಕೊಳ್ಳುವಂತ ಆ ವಿಧಾನಸೌಧದಲ್ಲಿ 224 ಜನ ಕೂತಿದಾರಲ್ಲ, ಆ ಕೂತಿದವರಿಗೆ ಇಲ್ಲದ ನಾಡ ಪ್ರೇಮ, ನಾಡಿಗರ ಪ್ರೇಮ, ಕರ್ನಾಟಕದ ಪ್ರೇಮ ಇಲ್ಲದೆ ಕೂತಿದಾರಲ್ಲ. ಅವರು ಬರೀ ರಾಜಕೀಯ ದೊಂಬರಾಟವನ್ನ ಹಾಕೊಂಡು ಕೂತಿದ್ದಾರಲ್ಲ, ಕನ್ನಡದ ಭಾಷೆಯನ್ನ ಮರೆತು ಕೂತಿದ್ದಾರಲ್ಲ, ಕನ್ನಡದ ಮಕ್ಕಳ ಭವಿಷ್ಯ ಬದುಕನ್ನ ಮರೆತು ಕೂತಿದ್ದಾರಲ್ಲ, ಕನ್ನಡದ ನೆಲಜಲಗಳನ್ನ ಮರೆತು ಕೂತಿದ್ದಾರಲ್ಲ. ಆಲಿ ಬಾಬಾ ಅವ್ರಿಗೆ ಬರಬೇಕು, ಈ ನಾಡು ನನ್ನದು, ಈ ಭಾಷೆ ನನ್ನದು, ಈ ಜನ ನಮ್ಮವರು, ಈ ನೆಲ ಉಳಿಸ್ಬೇಕು, ಈ ನದಿ, ಈ ಜಲ ಎಲ್ಲವನ್ನ ರಕ್ಷಣೆ ಮಾಡಬೇಕು, ಈ ಗಡಿ ರಕ್ಷಣೆ ಮಾಡಬೇಕು. ನಾವು 26 ವರ್ಷ ನಿರಂತರವಾಗಿ 24 ಗಂಟೆ ಕರ್ನಾಟಕದ ಗಡಿಯನ್ನ ಪೊಲೀಸರು ಕಾಯ್ತಾ ಇಲ್ಲ. ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಈ ಗಡಿಯನ್ನ ಕಾಯ್ತಾ ಇದ್ದೀವಿ. ಕರ್ನಾಟಕದ ಎಲ್ಲ ಗಡಿಗಳನ್ನ ಕಾಯ್ತಿರೋರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು. ಹಗಲು ರಾತ್ರಿಯಿಂದಲೇ ನನ್ನ ನಾಡು, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ನೆಲ, ನನ್ನದೆಲ್ಲ, ನಮ್ಮ ಕನ್ನಡಿಗರು, ನಮ್ಮ ಮಕ್ಕಳ ಭವಿಷ್ಯ ಇಲ್ಲಿ ಉಳಿವೆ, ಅವರು ಬದುಕಿ ಉಳಿವೆ, ಅವರು ಇಲ್ಲಿ ವಿಜೃಂಭಿಸ್ಬೇಕು, ಅವರು ಸಂಭ್ರಮಿಸ್ಬೇಕು, ಅವರು ಸಾರ್ವಭೌಮತೆಯಿಂದ ಬದುಕಬೇಕು ಅನ್ನುವ ಕಾಳಜಿ ಕಳಕಳಿಯಿಂದ 26 ವರ್ಷ 100,000 ಕೇಸು, 365 ದಿವಸ ಕೋರ್ಟ್ ಕಟ್ಟಕಟೆಯಲ್ಲಿ ನಿಂತ್ಕೊಂಡು ಕನ್ನಡಕ್ಕಾಗಿ ಜೈಲು ಕೇಸು ಅಂತ ಹೇಳಿ ಹಗಲು ರಾತ್ರಿ ನಾಡಿಗಾಗಿ, ನುಡಿಗಾಗಿ, ಗಡಿಗಾಗಿ ಕೆಲಸ ಮಾಡ್ತಾರಲ್ಲ, ಇವರಲ್ಲಿ ಕುತ್ಕೋಬೇಕು ವಿಧಾನಸೌಧದಲ್ಲಿ, ಇವರಲ್ಲಿ ಕುತ್ಕೋಬೇಕು. ಏನೂ ಗೊತ್ತಿಲ್ಲದ ಬಹು ವ್ಯಾಪಾರಿಗಳು ವಿಧಾನಸೌಧದಲ್ಲಿ ಕೂತಿದ್ದಾರೆ. ಬಂಡವಾಳಶಾಹಿಗಳು ನೋಡಿ, ಈ ಎಲೆಕ್ಷನ್ಗೆ ನನ್ನ ಆಸ್ತಿ 500 ಕೋಟಿ, ಈ ಎಲೆಕ್ಷನ್ಗೆ ನನ್ನ ಆಸ್ತಿ 500 ಕೋಟಿ, ಮುಂದಿನ ಎಲೆಕ್ಷನ್ಗೆ ನನ್ನ ಆಸ್ತಿ 1000 ಕೋಟಿ. ನಿಮ್ಮ ಆಸ್ತಿಯನ್ನ ತಗೊಂಡು ನಿಮ್ಮ ಜೊತೆಯಲ್ಲಿ ಗುಂಡಿಯಲ್ಲಿ ಇಟ್ಕೊಂಡು ಹೋಗೋದಿಲ್ಲ. ಇವತ್ತು ಬೆಂಗಳೂರು ಕರ್ತವ್ರು ಯಾರು ಅಂದ್ರೆ ಕೆಂಪೇಗೌಡ ಅಂತ ಹೇಳ್ತಾರೆ, ಕೆಂಪೇಗೌಡರು ಅಂತ ಹೇಳ್ತಾರೆ, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಅಂತ ಹೇಳ್ತಾರೆ. ನೀವು ಕೂತಿದ್ದೀರಲ್ಲ ವಿಧಾನಸೌಧ ಕಟ್ಟಿದವರು ಯಾರು ಅಂತ ಅಂದ್ರೆ ಕೆಂಗಲ ಹನುಮಂತಯ್ಯ ಅಂತ ಹೇಳ್ತಾರೆ. ಇಷ್ಟು ಜನ ಮುಖ್ಯಮಂತ್ರಿಗಳು ಹಾಡುವಲ್ಲಪ್ಪ, ಕೆಂಗಲ್ರು ನಂತರ ಬಂದ್ರಲ್ಲಪ್ಪ, ನೀವು
ನೀವೇನ್ರಿ ಬಿಟ್ಟಿದ್ದು ಈ ನಾಡಿಗೆ? ಏನ್ರಿ ಕೊಟ್ಟಿದ್ದು ಈ ನಾಡಿಗೆ? ಯಾವ ಹೆಜ್ಜೆ ಗುರುತ್ರಿ ನಿಮ್ದು? ಯಾವ ನಿಮ್ಮ ಸಾಕ್ಷಿ ಗುಡ್ಡೆಗಳಿದವ್ರಿ? ಅವತ್ತು ನಮ್ಮ ಹೆಣ್ಣು ಮಕ್ಕಳು ನಮ್ಮ ನೆಲದ ಹೆಣ್ಣು ಮಕ್ಕಳು ರಾಜನ ಆಸ್ಥಾನದಲ್ಲಿ ನರ್ತನ ಮಾಡಿಯೋ ಇಲ್ಲ ರಾಜನ ಜೊತೆಯಲ್ಲಿ ದೇಹದ ಸುಖ ಹಂಚಿಕೊಂಡು ಆ ರಾಜ ಕೊಟ್ಟಿದಂತ ಸಂಪತ್ತನ್ನ ನಾನು ಊರಿಗೊಂದು ಕೆರೆ ಕಟ್ಟಿಸ್ತೀನಿ ಅಂತ ಹೇಳಿ, ಸೂಳೆ ಕೆರೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಅನೇಕ ಕೆರೆಗಳನ್ನ ಕಟ್ಟಿಸಿರಲ್ಲ. ಆ ಹೆಣ್ಣು ಮಗಳ ಕನಿಷ್ಠ ಕಾಳಜಿ ಆ ವಿಧಾನಸೌಧದಲ್ಲಿ ಕೂತಿರುವಂತ ಮಂತ್ರಿಗಳಿಗೆ